ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ರೀ. ಇದು ನೋಡ್ರಿ, ನಾವು ನಿಮ್ಗೆ ಇವತ್ತು ಯಾವ ಊರು ಕರ್ಕೊಂಡು ಹೊಂಟೀನಿ ಗೊತ್ತ್ರಿ? ಇದು ನನ್ನೂರು, ಅಂದ್ರೆ ನಾ ಹುಟ್ಟಿ ಬೆಳೆದ ಊರು, ನಮ್ಮ ತಂದೆ ತಾಯಿ ಇದ್ದ ಊರು. ಇದು ನೋಡ್ರಿ, ಇದು ಬಾಬಾನಗರ. ಇದು ನೋಡ್ರಿ, ಇದು ಆಲದ ಮರ ಐತಿ. ಇಲ್ಲಿ ಆಂಜನೇಯನ ದೇವಸ್ಥಾನದ ದರ್ಶನಕ್ಕಾಗಿ ನಾನು ಬಂದಿದ್ದೀನಿ. ಅದ್ರದ್ದು ಇಲ್ಲಿ ವಿಶೇಷ ಓಕಳಿ ಆಡ್ತಾ ಇದ್ದಾರೆ. ಆ ಓಕಳಿಯ ರಹಸ್ಯ, ಅದು ಯಾಕೆ ಆಡ್ತಾರೆ, ಏನು ಅದರದ್ದೆಲ್ಲ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದೊಳಗೆ ಹೇಳ್ತೀನಿ. ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ನೋಡ್ರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಾವು ಹಾಕಿರೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ರೀತಿ ನಿಮ್ದು ಹಣ ಖರ್ಚಾಗೋದಿಲ್ಲ. ಆದರೆ ವಿಡಿಯೋ ನೋಟಿಫಿಕೇಷನ್ ಬರೋದಕ್ಕೋಸ್ಕರ ಮಾತ್ರ ನಾವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀವಿ. ಇದು ನೋಡ್ರಿ ಓಕಳಿ. ಇಲ್ಲಿ ಎಲ್ಲ ಜನರು ನೆರೆದಿದ್ದಾರೆ. ಸುತ್ತ ಹತ್ತೂರಿನ ಜನರು ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ವಿಶೇಷ ಏನಂದ್ರೆ ಹಾಲು ಓಕಳಿ ಮಾಡ್ತಾರೆ. ಮತ್ತು ಇಲ್ಲಿ ಒಂದು ಪೌರಾಣಿಕ ಕತೆ ಕೂಡ ಐತಿ. ಇಲ್ಲಿ 3 ದಿವಸ ಕಾಲ ಇದು ಆಚರಣೆ ಮಾಡ್ತಾರೆ. ಫಸ್ಟ್ನೇ ದಿವಸ ಏನೈತಲ್ಲ, ಎಲ್ಲರೂ ಏನೈತಲ್ಲ ಆಂಜನೇಯನ ಪೂಜೆನ ಸಲ್ಲಿಸ್ತಾರೆ. ಮತ್ತು ವಿಶೇಷ ಪೂಜೆ ಇರ್ತೈತಿ. ಇಲ್ಲಿ ಏನು ಅಂದರೆ 2ನೇ ದಿವಸ ಏನೈತಲ್ಲ, ಆಂಜನೇಯಗೆ ವಿಶೇಷ ಅಭಿಷೇಕ, ಕಡುಬಿನ ನೈವೇದ್ಯ ಏನೈತಲ್ಲ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಮೇ ತಿಂಗಳೊಳಗೆ ಆಗ್ತೈತಿ. ಇಂಥ ಕೊನೆ ದಿವಸ ಏನೈತಲ್ಲ, ಎಲ್ಲ ಒಂದು ಹೊಂಡ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕೊಬ್ಬರಿ ಎಣ್ಣೆ ಕುಂಕುಮ ಅರಿಶಿಣ ಎಲ್ಲ ಹಾಕಿ ಶೃಂಗಾರ ಮಾಡಿ ಹೊಂಡಕ್ಕೆ ಪೂಜೆ ಮಾಡ್ತಾರೆ. ಇಲ್ಲಿ ಮತ್ತು ಇಲ್ಲಿ ಏನು ಜಾತ್ರೆ ವಿಶೇಷ ನಂಬಿಕೆ ಆಚರಣೆಗಳದ ಬಗ್ಗೆ ಈ ವಿಡಿಯೋದೊಳಗೆ ಹೇಳಕತ್ತೀನಿ. ಇದು ಬಾಬಾನಗರದಿಂದ ಸುಮಾರು ಇಲ್ಲಿ ಒಂದು ಪೌರಾಣಿಕ ಕತೆ ಕೂಡ ಐತಿ ಆಂಜನೇಯಿಂದ. ನಾವು ಯಾಕೆ ಇದನ್ನು ಮಾಡ್ತೀವಿ ಅಂದ್ರೆ ಓಕಳಿನ ಆಚರಣೆ ಯಾವ ರೀತಿ ಮಾಡ್ತೀವಿ, ಎದಕ್ಕೆ ಮಾಡ್ತೀವಿ, ಒಂದು ಹಿನ್ನೆಲೆಯ ಕಥೆನ ನಿಮ್ಮ ಮುಂದೆ ಹೇಳಕತ್ತೀನಿ. ಇದು ನೋಡ್ರಿ, ಆಂಜನೇಯಗೆ ಅವ ಸಣ್ಣವಿದ್ದಾಗ ಬಹಳಷ್ಟು ತುಂಟಿದ್ದ. ಅವನಿಗೆ ಮೇಲೆ ನೋಡ್ತಾನೆ ಆಕಾಶ ಒಳಗೆ, ಅಲ್ಲಿ ಒಂದು ಚೆಂಡಿನ ಆಕಾರದೊಳಗೆ ನೋಡ್ತಾನೆ. ಅದೊಂದು ಹಣ್ಣಂತ ತಿಳ್ಕೊಂಡ್ಬಿಟ್ಟು ಅವನು ಅದನ್ನು ತಿನ್ನಲಿಕ್ಕೆ ಅಂತ ಹೋಗ್ತಾನೆ. ಅದು ತಿನ್ಲಿಕ್ಕೆ ಹೋದಾಗ ಏನೈತಲ್ಲ, ಸೂರ್ಯನನ್ನೇ ಅವನು ನುಂಗಿದ್ಬಿಟ್ರೆ ಜಗತ್ತೆಲ್ಲ ಕತ್ಲಾಗ್ತೈತೆ. ಆ ಕತ್ಲನ್ನು ಹೋಗ್ಲಾಡ್ಸ್ಕೋಸ್ಕರ, ಆ ಸೂರ್ಯನನ್ನು ಹೊರಗೆ ತೆಗೆಯೋದಕ್ಕೋಸ್ಕರ ಏನೈತಲ್ಲ, ವಜ್ರಾಯುಧದಿಂದ ಇಂದ್ರ ಏನೈತಲ್ಲ ಹೊಡೆದಾಗೆಲ್ಲ ಮೈ ತುಂಬ ಗಾಯ ಆಗತ್ತೆ. ಗಾಯ ಆಗಿದ್ದಕ್ಕೆ ಏನೈತಲ್ಲ, ಅರಿಶಿಣನ ಲೇಪನೆ ಮಾಡ್ತಾರೆ ಅವ್ನು ಕಂಪ್ಲೀಟಾಗಿ. ಆ ಅರಿಶಿಣ ಮತ್ತು ಎಣ್ಣೆ ಹಚ್ಚಿ ಕಂಪ್ಲೀಟಾಗಿ ಲೇಪನೆ ಮಾಡಿ ಆಮೇಲೆ ಏನೈತಲ್ಲ, ಅವರು ನೀರನ್ನು ಹಾಕ್ತಾರೆ ತಂಪಾಗಲಿ ಅನ್ನೋಸ್ಕೋಸ್ಕರ. ಅದಕ್ಕೆ ಏನೈತಲ್ಲ, ಆಂಜನೇಯನ್ಗೆ ಓಕಳಿ ಮಾಡ್ತೀವಿ ಅಂತಂದ್ರೆ ನಾವು ಬೇಡ್ಕೊಂಡ್ವಿ ಅಂದ್ರೆ ಅವನಿಗೆ ಕಷ್ಟ ಪರಿಹಾರನ ಆಂಜನೇಯ ಮಾಡ್ತಾನೆ. ಆ ಓಕಳಿಯ ವಿಶೇಷತೆ ಇದು ಪೌರಾಣಿಕ ಕತೆ. ನಿಮಗೆ ಈ ಕತೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ಸ್ ಒಳಗೆ ಕಮೆಂಟ್ಸ್ ಮಾಡಿರಿ. ಮತ್ತು ಈಗ ಇನ್ನೂ ಒಂದು ಓಕಳಿ ಮಾಡೋ ಉದ್ದೇಶ ಏನಂದ್ರೆ, ನಮ್ದು ಕಷ್ಟನ ತೊಳೆದು ಹಾಕ್ಲಿಪ್ಪ ಆಂಜನೇಯ ಅಂತ ಅನ್ನೋದಕ್ಕೋಸ್ಕರನೂ ಮಾಡ್ತಾರೆ. ಊರಿಗೆಲ್ಲ ಏನೇ ಸಂಕಷ್ಟ ಬಂದಿದ್ದನ್ನು ಹೋಗಲಾಡಿಸಪ್ಪ ಅಂತ ಆಂಜನೇಯನ ಬೇಡ್ಕೊತಾರೆ. ಮತ್ತು ಮಳೆ ಬರಲಿ ಅನ್ನೋದಕ್ಕೋಸ್ಕರನೂ ಇಲ್ಲಿ ಬೇಡ್ಕೊತಾರೆ. ಮತ್ತು ಬೆಳೆ ಚೆನ್ನಾಗಿರಲಿ ಅಂತಂದು ಬೇಡ್ಕೊತಾರೆ ಇಲ್ಲಿ. ಮತ್ತು ಈ ಆಂಜನೇಯಗೆ ಓಕಳಿ ಮಾಡಿದ್ರಂದ್ರೆ ಯಾವುದೇ ರೀತಿ ರೋಗ ರುಜಿನ ಬರುವುದಿಲ್ಲ.